ಎಷ್ಟೋ ಸಂದರ್ಭಗಳಲ್ಲಿ ಸುಮ್ಮನೆ ಹೀಗೆ ಜಪ ಮಾಡ್ತಾ ಕುಳಿತಿರ್ತಾರೆ. ಜಪ ಮಾಡ್ತಾ ಕುಳಿತಾಗ ಏನೋ ಒಂದು ವಿಚಾರ ಬರ್ತದೆ. ವಿಚಾರ ಬಂತು ಅಂದರೆ ಅದಕ್ಕೆ ಮುಕ್ತ ಅವಕಾಶ ಕೊಡ್ತಾನೆ ಮನುಷ್ಯ. ಹೋಗಲಿ, ಕೋಟಿಕ್ರಮಗಳು ಅಂತಾರಲ್ಲ, ಹಾಗೆ ಆ ವಿಚಾರ ಮಾಡುವಾಗ ಏನೇನು ಲಹರಿಗಳು ಬರ್ತಿರ್ತದೆ ಅದಕ್ಕೆ ಅವಕಾಶ ಕೊಡ್ತಾನೆ. ಬೇಕಾದಷ್ಟು ಬರಲಿ. ಜಪಮಾಲಿ ತಿರುಗ್ತಾ ಇರ್ತದೆ, ಈ ವಿಚಾರಗಳು ಹಾಗೆ ಹೋಗ್ತಾ ಇರ್ತದೆ. ಎಲ್ಲ ಇಡೀ ಜಗತ್ತನ್ನು ವಿಹಾರ ಮಾಡಿ ಬಂದು ಸಮಯ ಆಯಿತು ಅಂದರೆ ಪೂಜೆ ಮುಗೀತು, ಜಪ ಮುಗೀತು ಅಂತ ಮುಗಿಸ್ಬಿಡ್ತಾನೆ ಅಷ್ಟೆ. ಹಾಗಾಗ್ಬೋದು. ದೊಡ್ಡ ಶತ್ರು ಅದು. ದೇವರ ಸ್ಮರಣೆ ಮಾಡುವಾಗ, ಜಪ ಮಾಡುವಾಗ, ಧ್ಯಾನ ಮಾಡುವಾಗ ಮನಸ್ಸಿನಲ್ಲಿ ಬೇರೆ ವಿಚಾರಗಳು ಬರ್ತಾ ಇವೆ ಅಂದರೆ ಅದು ದೊಡ್ಡ ಶತ್ರು ಇದ್ದ ಹಾಗೆ. ಆ ವಿಷಯದಲ್ಲಿ ನಾವು ಉಗ್ರರಾಗಬೇಕು, ಬರಬಾರದು. ಇದನ್ನು ಪುನಃ ಪ್ರತ್ಯಾಹಾರ, ಮನಸ್ಸು ಬೇರೆ ಕಡೆಗೆ ಹೋಗ್ತಾ ಇದೆ, ಹೋಗಬಾರದು ಅಂತ ಎಳೆದು ತಂದು ಮತ್ತೆ ದೇವರ ಧ್ಯಾನದಲ್ಲಿ ಅದನ್ನು ತೊಡಗಿಸುವಂತೆ ಮಾಡಬೇಕು. ಹಾಗೆ ಅದರ ನಾನು ಹೇಳ್ತಾ ಇರೋದು ಕೇವಲ ಕಾಮಕ್ರೋಧಾದಿಗಳು ಅಂತಲ್ಲ. ಇವುಗಳೊಂದು ರೀತಿಯಲ್ಲಿ ವಿಚಿತ್ರವಾಗಿ ನಮ್ಮ ಸಾಧನೆಯನ್ನು ಕೆತ್ತುವ ಶತ್ರುಗಳೆಲ್ಲ ಇವೆ. ಮನಸ್ಸಿನ ಶತ್ರುಗಳು, ಸಾಧನೆಗೆ ಶತ್ರುಗಳು. ಆ ವಿಷಯದಲ್ಲಿ ನಮಗೆ ಬಹಳ ದಯೆ ಇರಬಾರ್ದು. ಬರಲಿ, ಯಾವ ವಿಚಾರಗಳು ಬಂದರೂ ಬರಲಿ, ಸ್ವಾಗತ ಅಂತ ಉಗ್ರರಾಗಿರಬೇಕು. ಯಾವುದಕ್ಕೂ ಅವಕಾಶ ಕೊಡಬಾರ್ದು. ಬಹಳ ನಿಷ್ಠುರವಾಗಿ ಆ ವಿಷಯದಲ್ಲಿ ವರ್ತನೆ ಮಾಡಬೇಕು. ನಮ್ಮಿಂದ ತಪ್ಪು ಕಾರ್ಯಗಳು ಆಗ್ತಾ ಇವೆ ಅಂದರೆ ಅದಕ್ಕೆ ಮೊದಲು ನಾವು ಉಗ್ರರಾಗಬೇಕು. ಅಂತಃಶತ್ರುಗಳ ವಿಷಯದಲ್ಲಿ ಭಗವಂತನ ಭಕ್ತಿಗೆ, ಸಾಧನೆಗೆ ವಿರೋಧಿಗಳಾದಂತಹ ಬಾಹ್ಯ ವಿಘ್ನಗಳು, ಅಡಚಣೆಗಳನ್ನು ತರುವ ಶತ್ರುಗಳು ಅಂತಿದ್ದರೆ ಅವರ ವಿಷಯದಲ್ಲಿಯೂ ನಾವು ಉಗ್ರರಾಗಿ, ನಿಷ್ಠುರರಾಗಿ, ನಮ್ಮ ಸಾಧನೆಗೆ ಅವರು ಪ್ರತಿಬಂಧಕವಾಗದಂತೆ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬೇಕು ಅಷ್ಟೇ. ಅವರನ್ನು ಹೊಡೆಯಬೇಕು, ಬಡಿಯಬೇಕು ಅಂತ ನಾನು ಹೇಳ್ತಾ ಇಲ್ಲ. ನಮ್ಮ ಸಾಧನೆಗೆ ಯಾರೂ ವಿಘ್ನ ಮಾಡದಂತೆ ನಮ್ಮನ್ನು ನಾವು ಕಾಪಾಡಿಕೊಳ್ಳುವುದಕ್ಕೆ ಎಷ್ಟು ಉಗ್ರತೆ ಬೇಕೋ ಅದನ್ನು ನರಸಿಂಹದೇವರು ನಮಗೆ ಕರುಣಿಸಿದರೆ ನಾವು ಸಾಧನೆಯನ್ನು ಚೆನ್ನಾಗಿ ಮಾಡುವುದಕ್ಕೆ ಸಾಧ್ಯ ಇದೆ ಎನ್ನುವ ದೃಷ್ಟಿಯಲ್ಲಿ ಉಗ್ರಲಕ್ಷ್ಮೀ ನರಸಿಂಹತ್ವಂ ಉಗ್ರೈನಃ ಪ್ರೇರಕಾನ್ ಪ್ರತಿ, ಏನಸ್ತಂದರೆ ಪಾಪ, ಉಗ್ರೈನಃ ಪ್ರೇರಕಾನ್ ಪ್ರತಿ, ಉಗ್ರವಾದ ಪಾಪಗಳನ್ನು ಪ್ರಚೋದಿಸುವ ಅಸುರರಿದ್ದಾರಲ್ಲ ಒಳಗೆ, ಉಗ್ರೋಭವ, ಅವರನ್ನು ಕುರಿತು ನೀನು ಉಗ್ರನಾಗು. ಕುರುಷ್ವೋಗ್ರಂ ಮಾಮಪ್ಯುಗ್ರಾನರೀನ್ ಪ್ರತಿ, ಉಗ್ರರಾದ ಅಂತಃಶತ್ರುಗಳ ವಿಷಯದಲ್ಲಿ ನಮ್ಮನ್ನು ಉಗ್ರರನ್ನಾಗಿ, ನಿಷ್ಠುರರನ್ನಾಗಿ ಮಾಡಿ ಗಟ್ಟಿಯನ್ನಾಗಿ ಮಾಡು. ಆ ವಿಷಯದಲ್ಲಿ ಬಹಳ ನಾವು ಸಡಿಲಾಗಿದ್ದೇವೆ.